ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಯುಗಾದಿ ಹಬ್ಬದ ಶುಭಾಶಯಗಳು, ಮುಂಜಾನೆಯ ಶುಭೋದಯ. ಸ್ನೇಹಿತರೆ, ನಾನಿವತ್ತು ಯಾವೊಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಸ್ನೇಹಿತರೆ, ಯುಗಾದಿ ಹಬ್ಬದ ಜೊತೆಗೆ ನಮಗೆ ಚೈತ್ರ ನವರಾತ್ರಿ ದಿನ ಶುರುವಾಗ್ತಾ ಇದೆ. ಅದರಲ್ಲೂ ಇವತ್ತು ಚೈತ್ರ ನವರಾತ್ರಿ ಅನ್ನೋದು ಮಂಗಳವಾರ ದಿನದಿಂದನೇ ಶುರುವಾಗ್ತಾ ಇರೋದ್ರಿಂದ ನಾವು ಪ್ರತಿಯೊಬ್ಬರು ಕೂಡ ರಾಮ ಜಪನ ಮಾಡಬೇಕಾಗುತ್ತೆ. ಯಾಕೆ ನಾವು ರಾಮ ಜಪನ ಮಾಡಬೇಕು ಅಂದರೆ, ಈ ಚೈತ್ರ ಮಾಸದಲ್ಲಿ ಅದರಲ್ಲೂ ನವರಾತ್ರಿ ಅಂತ ನಾವು ಯಾವಾಗ ಅಕ್ಟೋಬರ್ ತಿಂಗಳುಗಳಲ್ಲಿ ದಸರಾ ಟೈಮಲ್ಲಿ ಹೇಗೆ ಆಚರಿಸ್ತೀವೋ ಅದೇ ರೀತಿ ಈ ಚೈತ್ರ ಮಾಸದಲ್ಲೂ ಇನ್ನೇನು ರಾಮನವಮಿ ಬರ್ತಾ ಇದೆ. 17ನೇ ತಾರೀಕು ರಾಮನವಮಿ ಇರೋದ್ರಿಂದ ಅದರ ಹಿಂಭಾಗ ಅಂದರೆ ಆ ಹಿಂದಿನ 9 ದಿನಗಳಲ್ಲೂ ಕೂಡ ಚೈತ್ರ ನವರಾತ್ರಿನ ಪ್ರತಿಯೊಂದು ಮನೆಗಳಲ್ಲೂ ಆಚರಿಸ್ತಾರೆ. ಆದರೆ ಆ ನವರಾತ್ರಿ ಪೂಜಾ ಪದ್ಧತಿನ ಕೆಲವೊಂದು ಮನೆತನಗಳಲ್ಲಿ ಅದು ರೂಢಿಸ್ಕೊಂಡು ಬಂದಿರ್ತಾರೆ. ಆ ರೂಢಿಸ್ಕೊಂಡು ಬಂದಿರೋಂಥ ಫ್ಯಾಮಿಲಿಗಳಲ್ಲಿ ಯಾವಾಗ್ಲೂ ರಾಮ ಜಪ ಮಾಡ್ತಾರೆ. ರಾಮನಿಗೋಸ್ಕರನೇ ವಿಶೇಷವಾದ ಪೂಜಾ ಅನುಷ್ಠಾನಗಳನ್ನ ಮಾಡ್ತಾ ಇರ್ತಾರೆ. ನೀವು ಅಂಥದ್ದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ನಾನು ಹೇಳ್ಕೊಡೋಂಥ ಈ ಸರಳವಾದ ಪದ್ಧತಿನ ನೀವು ಅದರಲ್ಲೂ ಇವತ್ತು ಮಂಗಳವಾರದಿಂದ ಕಮೆಂಟ್ಸ್ ಆಗ್ತಾ ಇರೋದ್ರಿಂದ ನಾವು ಪೂಜಾ ಪದ್ಧತಿನ ನಾವು ಮಾಡೋಕ್ಕಾಗಲಿಲ್ಲ ಅಂತಂದರೆ, ಕೆಲವೊಂದು ಮನೆಗಳಲ್ಲಿ ನವರಾತ್ರಿ ಪೂಜೆನ ಮಾಡ್ತಾ ಇರ್ತಾರೆ. ಅಂದರೆ ದುರ್ಗಾದೇವಿನ ಇಟ್ಟು ಆಯಾ ಮನೆತನಗಳಲ್ಲಿ ಪದ್ಧತಿಗಳ ಪ್ರಕಾರ ನವರಾತ್ರಿ ಆಚರಣೆನ ಕಳಸ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದನ್ನು ರೂಢಿಸ್ಕೊಂಬಂದು 9 ದಿನ ಆಚರಣೆ ಮಾಡ್ತಾರೆ. ಕೆಲವೊಂದು ಮನೆತನಗಳಲ್ಲಿ ರಾಮನ ಪೂಜೆನ 9 ದಿನ ಚೈತ್ರ ನವರಾತ್ರಿ ಅಂತ ಆಚರಣೆ ಮಾಡ್ತಾರೆ. ನಮ್ಮ ಮನೆಗಳಲ್ಲಿ ಅದನ್ನು ಆಚರಣೆ ಮಾಡಲಿಲ್ಲ ಅಂದ್ರೂ ಆದರೆ ರಾಮನ ಆಶೀರ್ವಾದ ನಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಸಿಗಲೇಬೇಕು. ಯಾಕಂದರೆ ರಾಮ ತುಂಬ ಕಷ್ಟಪಟ್ಟು ವನವಾಸ ಅನುಭವಿಸಿ ಜೀವನದಲ್ಲಿ ತುಂಬ ಏಳು ಬೀಳುಗಳನ್ನ ಅನುಭವಿಸಿ ಅದಾದ ನಂತರ ಜೀವನದಲ್ಲಿ ಪಟ್ಟಾಭಿಷೇಕನ ಪಡೆದಂಥ ಶ್ರೀರಾಮ ಪ್ರಭುಗಳ ರೀತಿ ನಾವು ಜೀವನದಲ್ಲಿ ಎಂಥದ್ದೇ ಕಷ್ಟಗಳಿರಲಿ, ಎಂಥದ್ದೇ ನೋವುಗಳಿರಲಿ, ಅದನ್ನೆಲ್ಲ ನಿಭಾಯಿಸಿಕೊಂಡು ನಾವು ಜೀವನದಲ್ಲಿ ಒಂದು ಒಳ್ಳೆ ಪಟ್ಟಾಭಿಷೇಕ ಥರ ಜೀವನನ ನಡೆಸಬೇಕು. ಸಮೃದ್ಧಿ ಜೀವನನ ನಡೆಸಬೇಕು. ಗಂಡ ಹೆಂಡತಿ ನಡುವೆ ಅನ್ಯೋನ್ಯವಾಗಿರಬೇಕು. ಒಳ್ಳೆ ಪುತ್ರ ಸಂತಾನಗಳಾಗಬೇಕು. ಆರೋಗ್ಯ ಸಮಸ್ಯೆ ಕಾಡೋದು ಹೋಗಬೇಕು. ಅಪಮೃತ್ಯು ದೋಷಗಳು ಹೋಗಬೇಕು. ನಾನು ಅಂದ್ಕೊಂಡಿರೋಂಥ ಒಂದು ಡ್ರೀಮ್ ಅಂತ ಇರೋಂಥ ಒಂದು ಜಾಬನ್ನ ನಾನು ಈ ಸರಿ ನಾನು ಪಡ್ಕೊಳ್ಲೇಬೇಕು. ಅಥವಾ ನಾನು ನನ್ನ ಮಕ್ಕಳಿಗೆ ಒಂದು ಇಂಥದ್ದನ್ನು ನಾನು ಏನೋ ಒಂದು ಮಾಡಿಕೊಡ್ಬೇಕು ಅಂತ ಒಂದು ಮನಸ್ಸಲ್ಲಿರುತ್ತೆ. ಅದನ್ನು ನೀವು ಮಾಡಿಕೊಡೋಕ್ಕೆ ಒಂದು ಪ್ರೇರಣೆ ಆಗುತ್ತೆ. ಆಮೇಲೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸೋಲನ್ನು ಅನುಭವಿಸ್ತಾ ಇದ್ದರೆ, ಅವಮಾನಗಳನ್ನು ಅನುಭವಿಸ್ತಾ ಇದ್ದರೆ, ಅಕಸ್ಮಾತ್ ನಿಮ್ಮನ್ನು ಯಾರಾದರೂ ನಿಂದನೆ ಮಾಡ್ತಾ ಇದ್ದರೆ ಅದೆಲ್ಲರ ವಿರುದ್ಧ ನೀವು ಚೆನ್ನಾಗಿ ಸಾಧಿಸಿ ಬಾಳಿ ತೋರಿಸ್ಬೇಕು ಅಂದರೆ ನಾವು ರಾಮನ ಆಶೀರ್ವಾದನ ಖಂಡಿತವಾಗ್ಲೂ ಪಡ್ಕೊಬೇಕು. ಯಾಕಂದರೆ ಶ್ರೀರಾಮನ ಆಶೀರ್ವಾದ ನಮಗೆ ಸಿಕ್ಕಿದಾಗ ನಮ್ಮ ಜೀವನದಲ್ಲಿ ಎಂಥದ್ದೇ ನೋವುಗಳಿರಲಿ, ಎಂಥದ್ದೇ ಅಪಮಾನಗಳಿರಲಿ, ಎಂಥದ್ದೇ ನೋವು ಬೇಸರ ಎಲ್ಲ ಇದ್ರೂ ಅದನ್ನು ನಿವಾರಣೆ ಮಾಡೋದಕ್ಕೆ ರಾಮನ ಜಪ ನಮಗೆ ತುಂಬ ಮುಖ್ಯ. ಅದಕ್ಕೋಸ್ಕರ ನಾನು ನಿಮಗೆ ಒಂದು ವಿಶೇಷವಾದ ಸರಳವಾದ ರೀತಿಯಲ್ಲಿ ನೀವು ರಾಮನ ಜಪ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ ನೋಡಿ, ಇದೇ ಮಂಗಳವಾರ ದಿನ ನೀವು ಬೆಳಗಿನ ಜಾವ ನೀವು ಯುಗಾದಿ ಹಬ್ಬ ಮಾಡ್ತಾ ಇರ್ತೀರಾ. ಯುಗಾದಿ ಹಬ್ಬ ಮಾಡೋದ್ರ ಜೊತೆಗೆ ನಿಮ್ಮ ಮನೇಲಿ ಏನಾದರೂ ರಾಮನ ಫೋಟೋ ಇದ್ದರೆ ಆ ರಾಮನ ಫೋಟೋನ ನೀವು ಇಟ್ಟು ಅದಕ್ಕೆ ನೀವು ಹಳದಿ ಹೂಗಳಾಗಿರ್ಬೋದು ಅಥವಾ ನೀಲಿ ಕಲರ್ ಹೂವುಗಳಾಗಿರ್ಬೋದು, ಮಲ್ಲಿಗೆ ಹೂವು ಆಗಿರ್ಬೋದು, ತುಳಸಿ ಆಗಿರ್ಬೋದು, ಇದನ್ನು ನೀವು ರಾಮನ ಫೋಟೋಕ್ಕೆ ಇಟ್ಟು ಗಂಧನ ಲೇಪನ ಮಾಡಿ ಗಂಧದ ಬೊಟ್ಟಿಟ್ಟು ನಿಮ್ಮ ಮನೆಯಲ್ಲಿ ಸಾಧ್ಯವಾದರೆ 2 ತುಪ್ಪದ ದೀಪಗಳನ್ನ ರಾಮನ ಫೋಟೋ ಮುಂದೆ ಇಟ್ಟು, ಸಾಧ್ಯ ಆದರೆ ಒಂದಿಷ್ಟು ಕೋಸಂಬರಿ, ಇಲ್ಲಾಂದರೆ ಒಂದು ಗ್ಲಾಸಷ್ಟು ಮಜ್ಜಿಗೆ, ಇಲ್ಲ ಅಂದರೆ ಒಂದು ಗ್ಲಾಸಷ್ಟು ಪಾನಕನ ನೀವಿಟ್ಟು ನಿಮ್ಮ ಮನೆಯಲ್ಲಿ ಯಥಾ ಪ್ರಕಾರ ಯಾವ ಹಣ್ಣು ಇದೆಯೋ ಆ ಹಣ್ಣನ್ನು ನೀವು ಪೂಜೆಗೆ ಇಟ್ಟು, ನಾನು ಇಲ್ಲಿ ಬರೆದು ಹಾಕಿರುವಂಥ ಶ್ರೀರಾಮ ಪಂಚಕ
ಸ್ತೋತ್ರನ ನೀವು 9 ದಿನಗಳ ಕಾಲ ನಿರಂತರವಾಗಿ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಎಂಥದ್ದೇ ಅಪಮಾನಗಳಿರಲಿ, ಎಂಥದ್ದೇ ಸೋಲಿರಲಿ, ಎಂಥದ್ದೇ ಕಷ್ಟ ಕಾರ್ಪಣ್ಯಗಳಿರಲಿ, ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಮಾಡಿ ನೋಡಿ. ಕೆಲವೊಬ್ಬರು ಮನೆಗಳಲ್ಲಿ ಯುಗಾದಿ ಹಬ್ಬ ಆದಮೇಲೆ ಹೊಸ್ತುಡ್ಕು ಅಂತೇಳಿ ನಾನ್ ವೆಜ್ನ ಕೆಲವೊಬ್ಬರು ತಿಂತೀರಾ. ಅಕಸ್ಮಾತ್ ನೀವು ನಾನ್ ವೆಜ್ನ ತಿನ್ನೋರಾದರೆ ಖಂಡಿತವಾಗ್ಲೂ ನೀವು ರಾಮ ಜಪನ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನ್ ವೆಜ್ನ ನಾವು ತಿಂದು ದೇವರನ್ನು ನಾವು ಸ್ಮರಣೆ ಮಾಡೋದ್ರಿಂದ ನಮಗೆ ಅದು ಶಾಪವಾಗಿ ಪರಿಣಮಿಸ್ಬೋದು. ಯಾಕಂದರೆ ಒಂದು ದೇವರನ್ನು ನಾವು ಸ್ಮರಣೆ ಮಾಡಬೇಕು ಅಂದರೆ ದೇಹ ಮತ್ತು ಮನಸ್ಸನ್ನು ನಾವು ಶುದ್ಧವಾಗಿ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ. ಇಲ್ಲ ನಮ್ಮ ಮನೇಲಿ ನಾವು ನಾನ್ ವೆಜ್ ಏನು ತಿನ್ನೋದಿಲ್ಲ, ನನಗೆ ನನ್ನ ಜೀವನದಲ್ಲಿರೋಂಥ ಗುರಿನ ನಾನು ಸಾಧಿಸಬೇಕು, ನಾನು ಅಂದ್ಕೊಂಡಿರೋ ಅಂಥದ್ದನ್ನ ನಾನು ಪಡ್ಕೊಳ್ಳೇಬೇಕು ಅನ್ನೋ ಅಭಿಲಾಷೆ ಇರೋ ಅಂಥವ್ರು ಖಂಡಿತವಾಗ್ಲೂ ನಾಳೆಯಿಂದ ನೀವು ಪ್ರಾರಂಭ ಮಾಡಿ. ಯಾಕೆ ನಾಳೆಯಿಂದನೇ ನೀವು ಪ್ರಾರಂಭ ಮಾಡಬೇಕು ಅಂದರೆ ಶ್ರೀರಾಮ ಜಯಂತಿಗೆ 17ನೇ ತಾರೀಕಾದ್ರೂ ಇದು ಮಂಗಳವಾರ ಬಂದಿರೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಳ್ಳೆ ಅನುಕೂಲ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಿಮಗೆ ಮಾಡೋ ಮನಸ್ಸಿದ್ರೆ ಖಂಡಿತವಾಗ್ಲೂ ನಿರಂತರವಾಗಿ 9 ದಿನ ಕೂಡ ನೀವು ಹೇಳ್ಕೊಳ್ಳಿ ಈ ಮಂತ್ರನ. ಅಕಸ್ಮಾತ್ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ಜಾನಕಿ ದೇವಿ ಅಂದರೆ ಸೀತಾದೇವಿನ ನಾವು ರಾಮನ ಜೊತೆಯಾಗಿ ನಾವು ಸ್ಮರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಬರ್ತಾ ಇದ್ರೆ, ಕಿತ್ತಾಟ ಬರ್ತಾ ಇದ್ರೆ, ಅನ್ಯೋನ್ಯತೆ ಅನ್ನೋದು ಕಡಿಮೆ ಆಗಿದೆ ಅಂದಾಗ ಈ ರಾಮನ ಸ್ತೋತ್ರನ ನಾವು ಪ್ರತಿದಿನ, ಅದರಲ್ಲೂ ದಿನ ಹೇಳ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಇಂಥ ವಿಶೇಷ ದಿನಗಳಲ್ಲಿ 9 ದಿನಗಳ ಕಾಲ ನಿರಂತರವಾಗಿ ನೀವು ಹೇಳ್ಕೊಳ್ಳೋದ್ರಿಂದ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ತಿಳಿಸ್ತೀನಿ. ನೋಡಿ, ನೀವು ತಿನ್ನೋದು ಬಿಡೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಾವು ಯಾರೊಬ್ಬರ ಮೇಲೂ ನೀವು ತಿನ್ನಬೇಡಿ ಅಂತ ಹೇಳೋಕ್ಕಾಗೋದಿಲ್ಲ. ನಿಮಗೆ ನಾನು ಹೇಳ್ಕೊಡೋ ಅಂಥ ಪ್ರತಿಯೊಂದು ಪೂಜೆಯಲ್ಲೂ ಅಥವಾ ವಿಚಾರಗಳಲ್ಲಿ ನಿಮಗೆ ಅದರಲ್ಲಿ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಮನಸ್ಸಿದ್ದು, ನಿಮಗೆ ಮಾಡಬೇಕು ಅನ್ನೋ ಅಭಿಲಾಷೆ ಇದ್ದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಇದರಲ್ಲಿ ಯಾವುದೇ ರೀತಿ ಜಾಸ್ತಿ ದುಡ್ಡು ಏನು ಖರ್ಚು ಮಾಡಬೇಕಾಗಿಲ್ಲ. ನೀವು ಮಾಡಬೇಕಾಗಿರೋದು ಸಮಯ ಮಾತ್ರನ ನೀವು ದೇವರಿಗೆ ಅಂತ ಸ್ವಲ್ಪ ಮೀಸಲಿಟ್ಟು ಅದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಇಲ್ಲಿ ನೀವು ಕಳ್ಕೊಳ್ಳೋ ಅಂಥದ್ದು ಏನೂ ಇರೋದಿಲ್ಲ. ದೇವರ ಪ್ರಾರ್ಥನೆಗೆ ಒಂದು ಅರ್ಧ ಗಂಟೆ ನೀವು ಸಮಯ ಕೊಟ್ಟಾಗ ಭಗವಂತ ನಿಮಗೆ ಜೀವನ ಪೂರ್ತಿ ಟೈಮ್ ಕೊಟ್ಟು ನಿಮ್ಮ ಆಸೆಗಳನ್ನೆಲ್ಲ ಪೂರೈಸೋದಕ್ಕೆ ನೀವೇ ದಾರಿ ಮಾಡಿಕೊಳ್ಳಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಸಂಪೂರ್ಣ ಸ್ತೋತ್ರನ ನಾನು ನಿಮಗೆ ಫೋಟೋ ಕೂಡ ತೆಗೆದು ಹಾಕಿರ್ತೀನಿ. ನೀವು ಸಂಪೂರ್ಣವಾಗಿ ಓದ್ಕೊಳ್ಳಿ. 108 ಸರಿ ಓದೋ ಅಂಥವ್ರು ಓದ್ಬೋದು, ಇಲ್ಲ 11 ಸರಿ ಓದ್ತೀನಿ ಅನ್ನೋರು ಓದ್ಬೋದು, ಇಲ್ಲ ಅಂದರೆ 1 ಸಾರಿನಾದರೂ ಓದ್ತೀನಿ ಅನ್ನೋರು ಓದಿ. ಅಕಸ್ಮಾತ್ ನೀವು 9 ದಿನ ಕೂಡ ನಾನು ಓದ್ತೀನಿ ಅನ್ನೋರು ಖಂಡಿತವಾಗ್ಲೂ ನೀವು ಬೆಳಗ್ಗೆ ಮತ್ತು ಸಂಜೆ 2 ಸಮಯದಲ್ಲಿ ನೀವು ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಅಭಿಲಾಷೆಗಳು ಸಿದ್ಧಿ ಆಗುತ್ತೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.